ಈಗ ಜೆನ್ ಆಲ್ಫಾ ಅಂತ ಹೇಳ್ತೀವಿ, ಜೆನ್ ಜಿ ಕಿಡ್ಸ್ ಅಂತ ಹೇಳ್ತೀವಿ. ಎಲ್ಲೋ ಒಂದ್ ಕಡೆ ಮೋರ್ ವೆಸ್ಟರ್ನ್ ಕುಚ್ಚುಪುಡಿ ಏನು, ಭರತನಾಟ್ಯಂ ಏನು, ಕಥಕ್ ಏನು ಅಂತ ಅಷ್ಟು ಅವರು ಫಸ್ಟ್ ಆಫ್ ಆಲ್ ಅದ್ರ ನಾಲೆಜ್ ಬರಕ್ಕೆ ಸಾಧ್ಯನೂ ಇಲ್ಲ. ನಮಗೂ ಒಳ್ಳೆ ಸ್ಟೂಡೆಂಟ್ ಸಿಗಬೇಕು, ಸ್ಟೂಡೆಂಟ್ಗೂ ಒಳ್ಳೆ ಟೀಚರ್ ಸಿಗಬೇಕು. ಅದು ದೇವರ ಆಶೀರ್ವಾದ ಬೇಕಾಗಿದೆ. ಈಗಿನ ಕಾಲದ ಪೋಷಕರು ಮೋಸ್ಟ್ಲಿ ಮಕ್ಕಳು ಡೆವಲಪ್ ಆಗ್ತಾ ಇದ್ದಾರೆ, ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ಅಂದ್ರೆ ಒಂದು ಮೆಜರ್ಮೆಂಟ್ ಕ್ರೈಟೀರಿಯಾ ಅಂತ ಹೇಳಿದ್ರೆ, ಪ್ಯಾರಾಮೀಟರ್ ಅಂತ ಹೇಳಿದ್ರೆ ಅವ್ರ ಸ್ಕೂಲಲ್ಲಿ ತಗೊಳ್ತಾ ಇರೋಂಥ ಮಾರ್ಕ್ಸ್ ಇರ್ಬೋದು, ಟೆಸ್ಟ್ ಇರ್ಬೋದು, ಓಕೆ ಎಷ್ಟು ಬ್ರಿಲಿಯಂಟ್ ಇದ್ದಾರೆ, ಇಂಟೆಲಿಜೆಂಟ್ ಇದ್ದಾರೆ, ಇದೇ ಬರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಕಲೆಯನ್ನ ನಾವು ಬಿಟ್ಕೊಡ್ತಾ ಇದೀವ, ಇದ್ರಲ್ಲಿಂದ ನಾವು ಚೈಲ್ಡ್ ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ ಹೇಗೆ ಅಂತ ಒಂದು ಪ್ರಶ್ನೆ ನನ್ನಲ್ಲಿ. ಸೊ ಈ ಒಂದು ಭರತನಾಟ್ಯ ಅನ್ನುವಂಥ ಕಲೆ ಇರ್ಬೋದು ಅಥವಾ ಯಾವುದೇ ಒಂದು ಕಲೆ ಒಬ್ಬ ಮಗುವಿಗೆ ಎಷ್ಟು ಮುಖ್ಯ, ಹಾಗೂ ಯಾವ ಒಂದು ಏಜ್ ಇಂದ ಇದನ್ನ ಅವರು ಶುರು ಮಾಡ್ಕೊಳ್ಬೋದು? ಒಂದು ಮಗು ಇವಾಗ ನಮ್ಮ ಹತ್ರ 5 ವರ್ಷಕ್ಕೆ ಬಂದ್ಬಿಡ್ತಾರೆ ಕೆಲವರು. 5 ವರ್ಷ ಅವಳಿಗೆ ಡಾನ್ಸ್ ಅಂದ್ರೆ ತುಂಬಾ ಆಸೆ, ಅವಳಾಗೆ ಟಿವಿ ನೋಡ್ಕೊಂಡು ಮಾಡ್ತಾ ಇರ್ತಾಳೆ ಅಂತ ಬರ್ತಾರೆ. ಅದು ತುಂಬಾ ಚಿಕ್ಕ ಮಗು, ನಮ್ಮ ಪ್ರಕಾರ ಅದು ಮಗುನೇ. ಇನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಹೋಗೋಕ್ಕೆ ಸಾಧ್ಯ ಇಲ್ಲ. 7-8 ವರ್ಷ ಮಗು ಆದರೆ ಕರೆಕ್ಟ್ ವಯಸ್ಸಾಗಿರುತ್ತೆ. ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಅದನ್ನು ನಾವು ಹೇಳ್ಕೊಡೋದು. ಇದರಲ್ಲಿ ಯಾವುದು ಭರತನಾಟ್ಯಮಲ್ಲಿ ಇದು ತುಂಬ ಸುಲಭ, ಇದು ಕಷ್ಟ ಅಂತ ಇಲ್ಲ, ಎಲ್ಲನೂ ಕಷ್ಟನೇ. ಮೊದಲಿಂದ ಎಕ್ಸಸೈಸಿಂದ ಹಿಡಿದು ತಟ್ಟಡುವು ನಾಟಡುವಿಂದ ಹಿಡಿದು ಎಲ್ಲನೂ ಕಷ್ಟ. ಫಸ್ಟ್ ಆ ಬಾಡಿ ಪಾಸ್ಚರ್ ಬರೋಕ್ಕೆ, ಆ ಪೊಸಿಷನ್ ಹೇಗಿರಬೇಕು ಅಂತ ಅವ್ರನ್ನ ಮಾಡ್ಸೋಕ್ಕೇ ಒಂದು 3 ತಿಂಗಳಾಗುತ್ತೆ. ಸೊ 5 ವರ್ಷ ಎಲ್ಲ ತೊಗೊಂಡ್ರೆ ಸುಮ್ಮನೆ ಅದು ಕಮರ್ಷಿಯಲ್ ಅಂತ ನಂಗನ್ಸುತ್ತೆ. 7-8 ವರ್ಷ ಕರೆಕ್ಟ್ ವಯಸ್ಸು. ಆವಾಗ ಆ ಮಗುನೇ 8 ವರ್ಷ ಮಗು 3ನೇ ಕ್ಲಾಸ್ ಇರುತ್ತೆ, ಆ ಸೆಕೆಂಡ್ ಸ್ಟ್ಯಾಂಡರ್ಡ್ 7.5 ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ್ಬೋದು. ಆ ಮಗುನೇ 6 ತಿಂಗಳಾಗುತ್ತೆ ಒಂದು ಕ್ಲಾಸಲ್ಲಿ ಸೆಟ್ಲ್ ಆಗೋಕ್ಕೆ. ಕಾನ್ಸಂಟ್ರೇಷನ್ ಆಗಲಿ, ಪಾಸ್ಚರ್ ಆಗಲಿ, ಅದಕ್ಕೆ 6 ತಿಂಗಳು ಬೇಕು. ನಮಗೂ 6 ತಿಂಗಳು ಸ್ವಲ್ಪ ಆ ಮಗುನ ಸ್ಟಡಿ ಮಾಡಿಕೊಂಡು ಇವಳಿಗೆ ಕಾನ್ಸಂಟ್ರೇಷನ್ ಇದೆಯಾ, ಕಲಿತಾಳ, ಫೋಕಸ್ ಇದೆಯಾ, ಅರ್ಥ ಮಾಡ್ಕೋತಾ ಇದ್ದಾಳಾ, ಪ್ರಾಕ್ಟೀಸ್ ಮಾಡಿ ಬರ್ತಾ ಇದ್ದಾಳಾ, ಇಂಟ್ರೆಸ್ಟ್ ಇದೆಯಾ, ತಾಯಿಗೆ ಇಂಟ್ರೆಸ್ಟಾ ಮಗುಗೆ ಇಂಟ್ರೆಸ್ಟಾ, ಇದೆಲ್ಲ ನೋಡ್ಕೊಳ್ಳೋಕ್ಕೆ ನಮಗೂ 6 ತಿಂಗಳಾಗುತ್ತೆ. ಆಕ್ಚುಲಿ ಎಷ್ಟೋ ಪೇರೆಂಟ್ಸು ಹಾಗೆ ಮಾಡ್ತಾರೆ, ಅವರು ಚಿಕ್ಕಂದಲ್ಲಿ ಕಲಿಯಕ್ಕಾಗಿಲ್ಲ ಅಂತ ಮಕ್ಕಳನ್ನ ಕಳಿಸ್ತಾರೆ. ಸೊ ಆಗ ಮಕ್ಕಳ ರಿಸೆಪ್ಷನ್ ಹೇಗಿರುತ್ತೆ? ಫಸ್ಟ್ ಅಫ್ಕೋರ್ಸ್ ಅದು ತಾಯಿಗೆ ಯೂಶಲಿ ತಂದೆ ಬಿಡಿ, ತಾಯಿಗೆ ತುಂಬ ಆಸೆ ಇರುತ್ತೆ. ಯಾವುದೋ ಒಂದು ಕಾರಣಕ್ಕೆ ಅವ್ರ ತಂದೆ ಎಂಕರೇಜ್ ಮಾಡಿರಲ್ಲ, ಇಲ್ಲ ಅವ್ರಿರೋ ಜಾಗದಲ್ಲಿ ಡಾನ್ಸ್ ಕ್ಲಾಸ್ ಇರದೇ ಇರ್ಬೋದು. ಈ ಕಾರಣಕ್ಕೆ ಅವ್ರು ಕಲ್ತಿರಲ್ಲ. ಬಟ್ ಅವ್ರಿಗೆ ಆಸೆ, ಅವರ ಮಗಳು ಕಲಿಬೇಕು ಅಂತ ಆಸೆ ಬರ್ತಾರೆ. ಅದು ಇಂಪಾರ್ಟೆಂಟ್. ಅದು ತಾಯಿಗೆ ಇಂಟ್ರೆಸ್ಟ್ ಇದ್ದರೆ, ನೀನು ಹೋಗಿದ್ಯಾ ಕ್ಲಾಸಿಗೆ, ಹೋಗಿದ್ಯಾ, ಏನು ಕಲಿತೆ ಮಾಡಿ ತೋರಿಸು ಅಂತ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರವರು. ಸೊ ಅದು ಇಂಪಾರ್ಟೆಂಟ್. ಹಾಗೆ ಅದನ್ನು ಕ್ಲಾಸಲ್ಲಿ ಬರ್ತಾ ಅವ್ರಿಗೂ ಒಂದು 6 ಮಂತ್ಸಲ್ಲಿ ಮಗುಗೂ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ ಖಂಡಿತ. ಓಕೆ, ಅದಕ್ಕೆ ಅವರು ಒಬ್ಬರಾಗೆ ಕಲಿಬಾರ್ದು, ಒಂದು ಗ್ರೂಪಲ್ಲೇ ಕಲಿಬೇಕು. ಓಕೆ, ಒಬ್ಬರೇ ಕಲಿತ್ರೆ ಆ ಏಜಲ್ಲಿ ದೊಡ್ಡವ್ರಿಗೂ ಅಷ್ಟೇ ಎಲ್ಲ ಕಲಿಯೋಕ್ಕೂ ಒಂದು ಕಂಪನಿ ಬೇಕು. ಅವಾಗ ಏನಾಗುತ್ತೆ, ಅವಳು ಮಾಡ್ತಾ ಇದ್ದಾಳಲ್ವಾ, ನಾನು ಹಾಗೆ ಮಾಡಬೇಕು ಅಂತ ಒಂದು ಆಸೆ ಆಗುತ್ತೆ. ಆಮೇಲೆ ಇವಾಗ ಸ್ಕೂಲಲ್ಲಿ ಒಂದು ಕ್ಲಾಸ್ಮೇಟ್ ಇರೋ ಥರ ಇಲ್ಲಿ ಡಾನ್ಸ್ ಕ್ಲಾಸ್ಮೇಟ್ ಆಗ್ತಾರೆ. ತುಂಬ ಹೆಲ್ತಿ ಅಟ್ಮಾಸ್ಫಿಯರ್. ಬಟ್ ಆಕ್ಚುಲಿ ಈ ಪಾಯಿಂಟು ನನಗೆ ಅಂದರೆ ಎಷ್ಟೋ ಕಡೆಗಳಲ್ಲಿ ಹೇಗೆ ಅಂದರೆ ನಾವು ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ, ನಾವು ಒಬ್ಬರಿಗೆ ಹೇಳ್ಕೊಡ್ತೀವಿ, ಅವಾಗ ನಿಮ್ಮ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಸ್ಪ್ಯಾನ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ಕಾಂಟ್ರಡಿಕ್ಟರಿ ಆಗಿ ಹೇಳ್ತಾ ಇದ್ದೀರಾ. ಇಲ್ಲೂ ಅವ್ರು ಕಲಿಯುವಾಗ ಜೊತೆ ಇನ್ನೊಬ್ರ ಜೊತೆ ಕಲಿಬೇಕು. ಬಟ್ ನಾನು ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡ್ತೀನಿ. ಎವ್ರಿ ಚೈಲ್ಡ್, ಒಂದೊಂದು ಮಗುಗೂ ಹತ್ರ ಹೋಗಿ ಅವ್ರ ಕೈ ಹಿಡಿದು ಕಾಲು ಹೇಗಿದೆ ಅಂತ ನಾನು ಮಾಡಿ ತೋರಿಸಿ ಅವ್ರನ್ನ ಮಾಡಿಸ್ತೀವಿ. ನಾವು ಇಂಡಿವಿಜುವಲಿ ಅಟೆನ್ಷನ್. ಬಟ್ ಮಗುಗೆ ಕಂಪನಿ ಬೇಕೇ ಬೇಕು, ಖುಷಿಯಾಗಿ ಕಲಿತಾರ ಅವಾಗ.